ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಹಬ್ಬದ ದೀಪಾವಳಿಯ ಸಂದರ್ಭದಲ್ಲಿ ನಮ್ಮ ಸರ್ವ ವೀಕ್ಷಕರಿಗೆ ನಮನ, ಜೊತೆಗೆ ಒಳ್ಳೆಯದಾಗಲಿ, ಶುಭಾಶಯ ಅಂತ ಹೇಳ್ತಾ ಆದ್ಮೇಲೆ H16 ನ್ಯೂಸ್ ಅರ್ಥಾತ್ ಸಿತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆದಮೇಲೆ PDCC ಬ್ಯಾಂಕ್ ಬರ್ತಲ್ಲ ಮೊದಲು ಇವತ್ತು ತೆಗೆದುಕೊಳ್ಳುವಂಥ ಸಂದರ್ಭ. ಕಾರಣ ಇವತ್ತು 19 ರಿಸಲ್ಟ್ ಬರುವ ದಿನ, ಗೆಲ್ಲುವ ದಿನ. ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯ ಸಮಯ ನಿಶ್ಚಿತವಾಗಿಯೂ ಅಂತ ಹೇಳಬೇಕಾಗ್ಯದ. ನಿಶ್ಚಿತವಾಗಿ ಇಲ್ಲಿ 3 ಬಣಗಳಾಗ್ಯದ. ಮೊದಲಿಂದ ಹೇಳ್ತಾ ಬಂದಿದ್ದೀನಿ ನಾನು ನಿಮಗೆ ಚರ್ಚೆಯಲ್ಲೇ 3 ಬಣಗಳಾಗ್ತವೆ. ಕೇವಲ ಇಲ್ಲೇ ಕತ್ತಿ ಇವತ್ತು ಸೌದಿ ಒಬ್ಬರು ಎಕ್ಸ್ಟ್ರಾ ಉಟ್ಕೊಂಡಿದ್ದಾರಲ್ಲ, ರಾಮ್ ಲಕ್ಷ್ಮಣ್ ಕರ್ಕೊಳ್ತಾ ಇದ್ದಾರೆ ತಮ್ಮನ್ನು ತಾವ. ಈ ಕಡೆ ಪಾಂಡವರು ತಮ್ಮನ್ನು ತಾವು ಕರ್ಕೊಳ್ತಾ ಇದ್ದಾರೆ, ಜಾರಕಿಹೊಳಿ ಮತ್ತು ಅವ್ರ ಬ್ರದರ್ಸ್. ಅವ್ರ ಜೊತೆಗೆ ಜೊಲ್ಲೆ ಒಬ್ಬರು ಎಕ್ಸ್ಟ್ರಾ ಸೇರಿದ್ದಾರೆ. ಇವರು ಪಾಂಡವರು, ಇವರು ರಾಮಾಯಣದ ರಾಮ ಮತ್ತು ಲಕ್ಷ್ಮಣರು ಅಂತ. ಇದರಲ್ಲಿ ರಾವಣರು ಯಾರು ಆಗ್ತಾರೆ, ಕೌರವರು ಯಾರು ಆಗ್ತಾರೆ, ಇವು ಸಾಯಂಕಾಲ ಗೊತ್ತಾಗ್ತಾರೆ. ಅದರಿಂದಾಗೆ ಸಹಜವಾಗಿ ಗೆದ್ದವ ರಾಮ ಆಗ್ತಾನೆ, ಲಕ್ಷ್ಮಣ ಆಗ್ತಾನೆ. ಸೋತವ ರಾವಣ ಆಗ್ತಾನೆ. ಗೆದ್ದವ ಧರ್ಮರಾಜ ಆಗ್ತಾನೆ. ಅವ್ರ ಸಹೋದರರು ಅವರು ಉಳಿದವರು ಆಗ್ತಾರೆ. ಇದು ನಡೆದುಕೊಂಡು ಬಂದಂಥ ಪರಂಪರೆ ನಮ್ಮದೆಲ್ಲ. ಇನ್ನೊಂದು ಗಾದಿ ಮಾತು ನಿಮಗೆ ಗೊತ್ತದ, ಗೆದ್ದವ ಸೋತವ ಸತ್ತ ಅಂತ. ಭಾಳ ಅನುಭವದ ಮಾತಿದ್ದಿಲ್ಲ. ಅದಿನ್ನೂ ಇರಲಿ. ಇಲ್ಲೆಲ್ಲ ಮದಗಜಗಳಿದ್ದಾರೆ, ಇಲ್ಲಿ ದುಡ್ಡಿದ್ದಂಥ ಬಲಾಢ್ಯರಿದ್ದಾರೆ. ಕಾರ್ಪೊರೇಟ್ ಅಂತ ನಾ ಕರೆಯೋದಿಲ್ಲ ಇವರನ್ನು. ಎಲ್ಲರೂ ಬಂಡವಾಳಶಾಹಿಗಳು, ಪಾಳೆಗಾರರು, ಜಾತಿವಾದಿಗಳು, ದುಡ್ಡುಳ್ಳಂಥವರು, ಇನ್ನೂ ಏನೇನೋ ಕರಿಬೋದು ಇವರಿಗೆಲ್ಲ. ಇದರಲ್ಲಿ ಯಾವ ಬಡ ರೈತ ಇರಲಿಲ್ಲ, ಇದನ್ನು ಸ್ಪಷ್ಟ ತಿಳ್ಕೊಬೇಕಾಗಿ. ಆದರೆ ಬಡ ರೈತನ ಹೆಸರಲ್ಲಿ ಇವರೆಲ್ಲರೂ ರಾಜಕೀಯ ಮಾಡ್ತಾಯಿದ್ದಾರೆ. ಒಳ್ಳೇದು ಮಾಡಿದ್ದು ಬಡವರಿಗೆ, ಬಡ ರೈತರಿಗೆ ನಮ್ಮ ಸದಾಶಯ ಇಲ್ಲ. ಯಾಕಂದರೆ ಬಡವನಿಗೆ ಇಲ್ಲೇ ಅವಕಾಶಗಳಿಲ್ಲ ಈ ದೇಶದಲ್ಲ. ಅಂಬೇಡ್ಕರ್ ನಾವು ಮಾಡಿದರು, ಪಾಪ ಒಳ್ಳೆಯ ಕೆಲಸ ಮಾಡಿದರು, ಪ್ರತಿಯೊಬ್ಬರು ಒಂದೇ ಓಟ್ ಅಂತೇಳಿ. ಅದರ ದುರಂತ ಆರ್ಥಿಕ ಸಮಾನತೆ ಈ ದೇಶಕ್ಕೆ ಬರಲಿಲ್ಲ. ಹೀಗಾಗಿ ಎಲ್ಲ ಇದು ಇವತ್ತಿನ ಇಂಬ್ಯಾಲೆನ್ಸನ್ನು ಕರಿತಾ ಇದ್ದೀವಿ. ನಿಜವಾಗಿಯೂ ಜನಸಾಮಾನ್ಯ, ಒಬ್ಬ ರೈತ, ಒಬ್ಬ ಬಡವ, ದಿನಗೂಲಿಯವ ನಿಲ್ಲುವಂಥ ವ್ಯವಸ್ಥೆ ಬರಬೇಕಾಗಿತ್ತು ದೇಶದಲ್ಲೇ. ನಿಲ್ಲುವ ವ್ಯವಸ್ಥೆ ಇರುತ್ತೆ. ಆದರೆ ಅದಕ್ಕೆ ಬರುವಂಥ ಶಕ್ತಿ ಇವತ್ತು ಉಳಿದಿಲ್ಲ. ಇಂಡೈರೆಕ್ಟಾಗಿ ಅವ್ರು ಹೆಂಗೆ ಕರ್ಬ್ ಮಾಡಬೇಕು, ಬದುಕಿ ಸರಿಸ್ಬೇಕು, ಏನು ಮಾಡಬೇಕು ನಾವೆಲ್ಲ ನೋಡ್ತಾ ಬಂದಿದ್ವಿ. ಈ ನೆಲೆಯಲ್ಲಿ ಇವತ್ತು ಭಾಳಷ್ಟು ನಾವು ಕಠೋರವಾಗಿ ಒಂದು ಶಬ್ದಗಳನ್ನ ಮಾತಾಡಬೇಕಾಗ್ತದೆ. ಆಲ್ರೆಡಿ ನಮ್ಮ ರಮೇಶ್ ಕತ್ತಿಯವರು ದಾಳಿಯನ್ನು ನಡೆಸಿದ್ದಾರೆ. ಏಕೆ ಪೊಲೀಸನ್ನು ಈ ಸಂದರ್ಭದಲ್ಲಿ ತರೋ ಅವಶ್ಯಕತೆ ಇತ್ತಾ ಅಂತ ಒಂದು ಪ್ರಶ್ನೆ ಮಾಡಿದರೆ ಕೇಳ್ಬೋದು ಅವರ ಅಭಿಪ್ರಾಯ ಅದು. ಯಾಕಂತಂದ್ರೆ ಸತ್ಯ ಹೊರಗೆ ಬರಬೇಕಾಗಿದ್ದು ಎಲ್ಲರಿಗೂ ಬೇಕಾದಂಥ ವಿಷಯ. ಬಟ್ ಈ ಸಂದರ್ಭದಲ್ಲಿ ಅವಶ್ಯನಾ? ಮತ್ತು ಇದು ಎಲ್ಲಿವರೆಗೆ, ಗೆಲ್ಲುವರೆಗೆನಾ, ಗೆದ್ದ ನಂತರ ಮರೆತು ಹೋಗುವಂಥದ್ದ ಅನ್ನೋಂಥ ಒಂದು ಪ್ರಶ್ನೆ. ಯಾಕಂದರೆ ಈಗ ನೋಡಿದ್ದೀವಿ ನಾವು ಅನೇಕಂಥ ಘಟನೆಗಳನ್ನು. ತಮ್ಮ ಗೆಲುವಿಗಾಗಿ ಇದನ್ನು ಉಪಯೋಗ ಮಾಡುವಂಥ ಅಸ್ತ್ರ, ಇವೆಲ್ಲ ಬ್ರಹ್ಮಾಸ್ತ್ರ ಉಪಯೋಗ ಮಾಡ್ತಾ ಇರ್ತಾರೆ. ಜನಸಾಮಾನ್ಯರ ಸಮೂಹಿನೊಳಗೆ ಒಳಪಡಿಸ್ಬೇಕಂತೇಳಿ. ಅದೇನು ಎಲ್ಲಿ ನೋಡೋಣ ಅದನ್ನು ಮುಂದೆ ಏನಾಗ್ತದೆ ಅಂತೇಳಿ. ಅದೇ ಕಾಲಕ್ಕೆ ನಮ್ಮ ಜಾರಕಿಹೊಳಿ ಸಹೋದರರು ಸಹಿತ ಆಲ್ರೆಡಿ ತಮ್ಮ ಒಂದು ಬಲಾಢ್ಯ ವ್ಯಕ್ತಿತ್ವದಿಂದ, ಧನಬಲದಿಂದ ಇವತ್ತು 6 ಜನರನ್ನು ತಮ್ಮೊಳಗೆ ಇಟ್ಕೊಂಡಿದ್ದಾರೆ. 9 ನಮ್ಮವರು ಅಂತ ಹೇಳ್ಕೊಳ್ತಾ ಇದ್ದಾರೆ ಅಷ್ಟೇ ಅವರು. ಆದರೆ 9 ಅವರವರು ಅಲ್ಲ, ಇನ್ನು 3 ಜನ ತಟಸ್ಥರಿದ್ದಾರೆ ಅನ್ನೋಂಥ ಒಂದು ನ್ಯೂಸ್ಗಳು ಬರ್ತಾ ಇದ್ದಾವೆ, ಒಳಗಿನ ನ್ಯೂಸ್ಗಳು ಬರ್ತಾ ಇದ್ದಾವೆ. ಹೀಗಾಗಿ 6 ಈಗ ಅವ್ರಿಗೆ ಗಟ್ಟಿ ಅಂತ ನಾವು ಹೇಳಬೇಕಾಗಿದೆ. ಅದರಲ್ಲೂ ಸಹಿತ ನಾನು ಚೆಸ್ ಮಾಡ್ತೀನಿ, ಹೊಡೆದು ತಗೊಳ್ತೀನಿ ಅನ್ನೋಂಥ ಮಾತನ್ನು ರಮೇಶ್ ಕತ್ತಿ ಮತ್ತು ನಮ್ಮ ಸೌದಿಯವರು ಮಾತಾಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಆಗ್ತದೆ ಗೊತ್ತಿಲ್ಲ. ಬಟ್ ಇಲ್ಲಿ 7 ಉಳಿದಿದ್ದಾವೆ. ಇವತ್ತು 7 ಚುನಾವಣೆ ಈಗಾಗಲೇ ಆರಂಭ ಆಗಿದೆ. ಮತ ಹಾಕ್ತಾ ಇದ್ದಾರೆ. ಎಲ್ಲೆಲ್ಲಿ ಹಿಡ್ಕೊಂಡು ಹೋಗಿದ್ರು ಇವನ್ನೆಲ್ಲ ಪಾಪ ನಮ್ಮ ಡೆಲಿಗೇಟ್ಸ್ ಅವರನ್ನು. ಯಾಕೆಂದರೆ ನಿಜವಾಗಿ ಅವರೊಂದು ಇವತ್ತು ಕುರಿ ಆದಂಗೆ ಆಗಿಬಿಟ್ಟಿದ್ದಾರೆ. ಯಾರು ಎದ್ಕೊಳ್ತಾರೋ ಅವ್ರ ಕೂಸು ಅಂತ. ನಿಜವಾಗಿ ಇವರು ರೈತರ ಪ್ರತಿನಿಧಿಗಳಾಗಿ PKPSಗಳ ಈ ಒಂದು ಡೆಲಿಗೇಟ್ಸ್ಗಳು ಅಂತ ಇವತ್ತು ಪ್ರಶ್ನೆಯನ್ನು ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಹೌದು ಬಾ, ಇವರು ನಿಜವಾಗಿಯೂ ನಮ್ಮ ಪ್ರತಿನಿಧಿಗಳಾಗಿ ಇವರು ಲಕ್ಷಕ್ಕೋ 2 ಲಕ್ಷ 3 ಲಕ್ಷಕ್ಕೋ 10 ಲಕ್ಷ ಏನು ಹೇಳ್ತಾರೆ ಇವತ್ತು. ರಮೇಶ್ ಕತ್ತಿಯವರು ಆರೋಪ ಮಾಡ್ತಾ ಇದ್ದಾರೆ, ಅವ್ರ ಕಡೆ ಆರೋಪ ಮಾಡ್ತಾ ಇದ್ದಾರೆ. ಇವರು ಹೋಗಿ ಹಿಡ್ಕೊಂಡಿದ್ದಾರೆ, ಅವರು ಹೋಗಿ ಹಿಡ್ಕೊಂಡಿದ್ದಾರೆ. ಅವ್ರು ಏನು ಹೇಳಿದಿರಾಗ ನಮಗೆ ಒಂದು ದೊಡ್ಡ ಒಂದು ಆಶ್ಚರ್ಯ. ಮತ್ತು ಇದು ಈ ದೇಶದ ದುರಂತ ಅಂತ ಹೇಳಬೇಕಾಗಿದೆ. ಇನ್ನು ಮುಂಬರುವ ದಿನಗಳಲ್ಲಿ ನಾವು ಅದನ್ನು ನೋಡ್ತಾ ಇದ್ದೀವಿ. ಈಗ ಪಂಚಾಯತಿಗಳು ಎಲೆಕ್ಷನ್ ಬರ್ತಾ ಇದ್ದಾವೆ, ಅಲ್ಲೂ ಇದಾಗ್ತದೆ. ಇದು ಹೋಗೋದು ಯಾವಾಗ ಅಂತಿದ್ದು ಅನ್ನೋದು ಇನ್ನೂ ಇವತ್ತು ಪ್ರಶ್ನೆ ಅದ. ಅದೇನೂ ಇರಲಿ. ಈಗ ನಡೆದಂಥ ಇವತ್ತು ರಿಸಲ್ಟ್ ಬರುವಂಥದ್ದು ಮಾತ್ರ ನಿಶ್ಚಿತವಾಗಿಯೂ ಈ ಏನು ಬಂಡವಾಳಶಾಹಿಗಳಿದ್ದಾರೆ, ಪಾಳೆಗಾರರಿದ್ದಾರೆ, ಇವರ ರಾಜಕೀಯ ಭವಿಷ್ಯವನ್ನು ಇವತ್ತು ನಿರ್ಧಾರ ಮಾಡುವಂಥ ಸಮಯ ಇವತ್ತಾಗ್ಯದಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಂದು ಕಡೆ ಸಪೋಸ್ ಏನಾದರೂ ರಮೇಶ್ ಮತ್ತು ಸೌದಿಯವರು ತಮ್ಮ ಮೆಜಾರಿಟಿ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಜಿಲ್ಲೆಯ ಒಂದು ಆಡಳಿತದ ಮೇಲೆ, ಜಿಲ್ಲೆಯ ಮೇಲೆ ಒಂದು ಹಿಡಿತವನ್ನು ಸಾಧಿಸೋದು ಎರಡು ಮಾತ್ರ ಇಲ್ಲ.
ಜೊತೆಗೆ ಸೌದಿ ಅವರಂತೂ ನಿಶ್ಚಿತವಾಗಿ ಮಿನಿಸ್ಟರ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಒಂದು ವೇಳೆ ಮಾಡಲಿಲ್ಲ ಸಿದ್ದರಾಮಯ್ಯನವರು, ಅದಕ್ಕೆ ಬೇರೆ ಅಸ್ತ್ರಗಳು ಇದ್ದಾವೆ ಅಂತ ಅನಿಸ್ಲಿಕ್ಕತ್ತದ. ಯಾಕಂತಂದ್ರೆ ಅವ್ರ ಜೊತೆಗೆ ಇವತ್ತು ಕತ್ತಿಯವರು ಇದ್ದಾರೆ. ಕತ್ತಿಯವರು ಇರೋದ್ರಿಂದಾಗಿ ಇವತ್ತು BJP ಬಾಯಿಗೆ ಸಿದ್ಧ ಅವ್ರಿಗಾಗಿ ತೆರೆದದ ಅನ್ನೋದು ಅಷ್ಟ ಮುಖ್ಯ ಅದ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ಹೇಳಬೇಕಾಗ್ಯದ. ಒಂದು ವೇಳೆ ಗೆದ್ದರೆ ಸಿದ್ದರಾಮಯ್ಯ ತೆಗೆದುಕೊಳ್ಳದೇ ಹೋದ್ರೆ ಸೌದಿ ಅವರನ್ನು ನಿಶ್ಚಿತವಾಗಿಯೂ ಪಾರ್ಟಿ ಹೊಡಿದ್ರು, ಎರಡು ಮಾತಿಲ್ಲ, BJP ಹೋಗ್ತಾರೆ ಅನ್ನೋದು ಅವರ ಬೆಂಬಲಿಗರ ಮಾತುಗಳು. ಯಾರು ಸೌದಿ ಅವರು ಇಷ್ಟೊಂದು ಮಂತ್ರಿ ಮಾಡಬೇಕಾಗಿತ್ತು, ಅದಕ್ಕೆ ಅಡ್ಡಗಾಲು ಹಾಕಿದವರು ಯಾರು ಅನ್ನೋದು ಯಾರು ಬಿಡಿಸಿ ಹೇಳಬೇಕಾಗಿಲ್ಲ. ನಮ್ಮ ಸತೀಶ್ ಅವರು ಅಡ್ಡಗಾಲು ಹಾಕಿದ್ದಾರೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಎಷ್ಟು ಸತ್ತು ಎಷ್ಟು ಸುಳ್ಳು ಅವ್ರಿಗೆ ಬಿಟ್ಟಂಥ ವಿಷಯ. ಮತ್ತು ಒಂದು ವೇಳೆ ಸೌದಿ ಅವರು ಎಂಟ್ರಿ ಆದ್ರಪ್ಪ ಅಂತಂದ್ರೆ ಒಂದು ರೀತಿಯಿಂದ ನಮ್ಮ ಜಾರಕಿಹೊಳಿ ಸಹೋದರರಿಗೆ ದೊಡ್ಡ ಹೊಡೆದು ಬೀಳ್ತದೆ ರಾಜಕೀಯವಾಗಿ ಜಿಲ್ಲೆಯಲ್ಲಿ ಅನ್ನೋದು ಅಷ್ಟು ಸತ್ಯದ. ಮತ್ತು ಇನ್ನು ಜಾರಕಿಹೊಳಿ ಗೆದ್ದರೆ ಸಹಜವಾಗಿನ ರಾಜ್ಯ ಮಟ್ಟದ ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಅದರಲ್ಲೂ ದೊಡ್ಡ ಪ್ರಭಾವಿ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಾರೆ. ಅಧ್ಯಕ್ಷರು ಆಗ್ಬೋದು, ನಾಳೆ 2028ರಾಗ ನಮ್ಮ ಮುಂದಿನ ಮುಖ್ಯಮಂತ್ರಿಗಳು ಆಗ್ಬೋದು, ಏನೇನೋ ಆಗುವೆಲ್ಲ ಓಪನ್ಗಳಿದ್ದಾವೆ. 6 ಅಂತಿದ್ದಾರೆ, ಇನ್ನೂ 3 ಭಾಳ ಮ್ಯಾಜಿಕ್ ಫಿಗರ್ 3 ಅವುಗಳನ್ನು ತಿಳಿಸೋಡಿಸಲು ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಅದು ಎಷ್ಟು ಮಟ್ಟಿಗೆ ಸಾಧ್ಯ ಅಂತ ಮೇಲ್ಪದರದಲ್ಲಿ ಮಾತ್ರ ಜಾರಕಿಹೊಳಿ ಸಹೋದರರು ಗೆದ್ದರೆ ಅಂತ ಅನಿಸ್ತದೆ. ಬಟ್ ಅನಿಸಿಕೆ ಬೇರೆ, ಮತ್ತೊಂದು ಬೇರೆ. ಈಗಾಗಲೇ ನಾವು ಹಿಂದಿನ ಎಪಿಸೋಡಲ್ಲಿ ಹೇಳಿಬಿಟ್ಟಿವಿ ಸೌದಿ ಅವ್ರು ಏನು ಮಾತಾಡಿದ್ದಾರೆ ಅಂತೇಳಿ. ಕಾಣೋದೊಂದು ಮತ್ತು ಒಳಗೆ ನಡೆಯೋದು ಬೇರೆ ಅಂತ ಅನ್ನೋದು ಮಾತಾಡೋದನ್ನು ನಮ್ಮ ಮರಾಠಿ ಒಂದು ಪ್ರೌಢಭೂಮಿ ಮಾಡಿ ಬೆಳೆಸಿದ್ದನ್ನು ನೀವು ಕೇಳಿದಿರಿ. ಇದರ ಅರ್ಥ ಏನಪ್ಪ ಅಂತಂದ್ರೆ ಇದು ಅಷ್ಟು ಸುಲಭವಾಗಿ ಬಗೆಹರಿಯುವಂಥದ್ದಲ್ಲ. ಇವತ್ತು ರಿಸಲ್ಟ್ ಬಂದ ಮೇಲೆ ಮತ್ತು ಹೊಸ ಒಂದು ಏನಪ್ಪ ಅಂತಂದ್ರೆ ರಾಜಕೀಯ ಜಿದ್ದಾಜಿದ್ದು ಸ್ಟಾರ್ಟ್ ಆಗ್ತಂತೆ. ಯಾಕೋ 2-8 ಬಂದಿದ್ದಾಗ ಒಂದಷ್ಟು ಉಳಿದಿರ್ತದೆ. ಆ ಒಂದಕ್ಕಾಗಿ ಯುದ್ಧಗಳು ಏನಾಗ್ಬೋದು, ಎಂತಾಗ್ಬೋದು. ಈಗಾಗಲೇ ಊಹೆಗಳು ಮಾಡ್ತಾಯಿದ್ದಾರೆ. ತತ್ವಜ್ಞರು, ಸಹಕಾರ ರಂಗದಲ್ಲಿ ಪರಿಣಿತರು, ಅದೇನೋ ಆಗಲಿ. ಆದರೆ ಇವತ್ತು ಮಾತ್ರ ಈ ಎಲ್ಲ ಗದ್ದಲಗಳನ್ನು ನೋಡಿದಾಗ ಇವತ್ತು PKPS ಅವ್ರಿಗೆ ಎಷ್ಟ ವೋಟಿಂಗ್ ಪವರ್ ಕೊಡಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇವತ್ತು ಹೇಳ್ತಾ ಇದೆ ಅಂತ. ಯಾಕಂದರೆ ವೋಟರ್ಸ್ ಕಡಿಮೆ ಇದ್ದಾಗ ಸಹಜವಾಗಿ ಅವ್ರು ಎತ್ಕೊಂಡು ಹೋಗೋದು, ಮಾಡೋದು, ಮತ್ತೇನು ಮಾಡೋದು ನಡೀತಾ ಇರ್ತವೆ ಇವತ್ತು. ಯಾಕಂದರೆ ಒಂದು 600 ಒಂದು 1000-1500 ಇದ್ದಾರೆ PKPS ಈ ಮತ ಹಾಕುವಂಥವ್ರು. ಈ ಜನ 14 ಜನ ಆಯ್ಕೆ ಮಾಡುವಂಥವ್ರು ಇದ್ದಾರೆ. ಅದರ ಆಲ್ರೆಡಿ ಈಗಾಗಲೇ ಅನ್ಅಪೋಸ್ಡ್ ಅಂತ ತಿಳ್ಕೊಂಡು ಆಯ್ಕೆ ಆದಂಥವ್ರು ಇದ್ದಾರೆ. ಅವರು 6 ಜನ 9 ಟೋಟಲ್ ಇದ್ದಾಗ 6 ಜನ ಇದ್ದಾರೆ. ಅವರು BJP ನಮ್ಮ ಕಾಂಗ್ರೆಸ್ ಇವರು ಸತೀಶ್ ಅವ್ರ ಕಡೆಗೆ. ಇನ್ನು ಈಗ ಬರುತ್ತದೆ, ಇನ್ನು 7ಕ್ಕೆ ನಡೀತದೆ. ಅಲ್ಲೂ ಘಟನೆಗಳಿದ್ದಾರೆ. ಒಂದು ಕಡೆ ರಮೇಶ್ ಕತ್ತಿ ಅವರಿದ್ದಾರೆ. ಅದು ಬಂದಿತ್ತು ನಿನ್ನೆ, ಸ್ಟೇ ಬಂದಿದ್ದರ ಮೇಲೆ ಮತ್ತು ರಾತ್ರಿಗೆ ವ್ಯಾಕೆಟ್ ಆಗ್ಯದ. ಇವತ್ತು ಅದು ಇಲೆಕ್ಷನ್ ಆಗುವ ಎಲ್ಲ ಸಾಧ್ಯತೆಗಳಾಗಿದ್ದಾವೆ ಮತ್ತು ನಡೆದ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಒಂದು ಕಡೆ ರಮೇಶ್ ಕತ್ತಿ ಅವ್ರ ವಿರುದ್ಧವಾಗಿ ರಾಜೇಂದ್ರ ಪಾಟೀಲ್ ಅವರು ತಮ್ಮ ಒಂದು ಹಣಾಹಣಿ ನಡೆಸಿದ್ದಾರೆ. ಅಲ್ಲಿ ಮೋಸ್ಟ್ಲಿ ಈಗ ನಿಮಗೆಲ್ಲರೂ ಗೊತ್ತಿದೆ, ರಮೇಶ್ ಅವರು ಗೆಲ್ಲುವಂಥದ್ದು, ಸೌದಿ ಅವರು ಗೆಲ್ಲುವಂಥದ್ದು. ಜೊತೆಗೆ ಇರುವಂಥದ್ದು ಏನಪ್ಪ ಅಂತಂದ್ರೆ ರಾಯಭಾಗದಲ್ಲಿ ಏನಾಗಬಹುದು ಅಂತೇಳಿ. ಕುಲಗಡೆ ಅವ್ರು ಬರ್ಬೋದಾ ಅಥವಾ ಇನ್ನೊಬ್ರು ಬರ್ಬೋದಾ ಅವ್ರ ವಿರೋಧಿ ಅನ್ನುವಂಥದ್ದು ಸಹಿತ ಪ್ರಶ್ನೆಗಳಿದ್ದಾವೆ ಇವತ್ತು. ಅದೇನೂ ಇರಲಿ. ಇಲ್ಲೇ 8 ಆದರೆ ಭಾಳ ಕಷ್ಟ ಅದ. ಬಟ್ ಈ ಒಳಗಿನ ಆಂತರ್ಯದ ಒಂದು ವಿಚಾರಗಳನ್ನು ಕೇಳಿದಾಗ, ಸುದ್ದಿಗಳನ್ನು ಕೇಳಿದಾಗ ನಿಶ್ಚಿತವಾಗಿಯೂ ರಮೇಶ್ ಮತ್ತು ಸೌದಿ ಅವರು ಡಾಮಿನೆಂಟ್ ಆಗ್ತಾ ಇದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಆ ಸುದ್ದಿಗಳು ನಿಶ್ಚಿತ ಆದರೆ ನಿಶ್ಚಿತವಾಗಿಯೂ ಅವರು ರಾಜ್ಯ ಮಟ್ಟದ ರಾಜಕೀಯದಲ್ಲಿ ಒಂದು ದೊಡ್ಡ ಹೆಸರು ಮಾಡ್ಕೊಳ್ಳೋದು ಅಥವಾ ಬೆಳೆದು 2 ಮಾತೇ ಇಲ್ಲ. ಆರಂಭದಲ್ಲಿ ಹೇಳಿದ್ದು ನಾನು ನಿಮಗೆ, ಇವತ್ತು ಸಿದ್ದರಾಮಯ್ಯರ ಸಹಿತ ಪರೀಕ್ಷೆ ಕಾಲದ ಇವತ್ತು. ಯಾಕಂದ್ರೆ DK ಶಿವಕುಮಾರ್ ಅವರು ನನಗೆ ಬೇಕೇ ಬೇಕು, ನಾನು ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಮತ್ತು ಅವರು ಈಗಾಗಲೇ ಅದ್ರ ಸಲುವಾಗಿ ಏನು ಮಾಡಬೇಕೆಲ್ಲ ಕಸರತ್ತು ಮಾಡ್ತಾ ಇದ್ದಾರೆ. ಜೊತೆಗೆ ಮೋದಿ ಅವರಿಂದ ಆಹ್ವಾನ ಬಂದಂಥ ನಿಮ್ಗೆ ಸೇಮ್ ಮಾಡ್ತೀವಿ ಬನ್ನಿರಿ ಅಂತೇಳಿ. ಇಂಥ ಪ್ರಸಂಗದಲ್ಲಿ ಅವರು ಏನಾದರೂ ಜಿಗಿದು ಹೋಗುವಂಥ ಪ್ರಸಂಗ ಬಂದ್ರೆ ಅವ್ರ ಜೊತೆಗೆ ಸೌದಿ ಅವರು ಮತ್ತು ಇನ್ನುಳಿದವರು ಹೋದ್ರಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ ದೊಡ್ಡ ಹೊಡೆದು ಬೀಳ್ತದೆ ಅನ್ನೋದು 2 ಮಾತಿಲ್ಲ. ಈ ಎಲ್ಲ ನೆನಗಟ್ಟಿನಲ್ಲೇ ಇವತ್ತಿನ ಈ ಚುನಾವಣೆ ಭಾಳ ಪ್ರಮುಖವಾದದ್ದು. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯ ಚುನಾವಣೆ ಅಂತಂದ್ರೆ ರಾಜ್ಯದಲ್ಲಿ ಇದು 2ನೇ ದೊಡ್ಡ ಜಿಲ್ಲೆ ಇರೋದ್ರಿಂದಾಗೆ ಸಹಜವಾಗಿ ಇಲ್ಲೇ ಎಲ್ಲರ ಕುತೂಹಲ ಇಲ್ಲದ. ಮತ್ತು ಈಗ ಆಲ್ರೆಡಿ ಅದನ್ನು ಮಾತಾಡ್ತೂ ಇದ್ದಾರೆ. ಆದರೂ ಸಹ ಒಂದು ಲೆಕ್ಕದ ಪ್ರಕಾರ ನೋಡಿದ್ರೆ ಇಲ್ಲೇ ತಟಸ್ಥರು ಆಡಳಿತ ಮಾಡಬಹುದು ಅಂತೇಳಿ. ಯಾಕಂದ್ರೆ ಇಬ್ಬರಿಗೂ ಗೆಲ್ಲೋದು ಸಾಧ್ಯ ಇಲ್ಲದೆ ಇದ್ದಾಗ ಇಬ್ಬರಿಗೂ ಒಮ್ಮತದ ಒಬ್ಬ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡೋಕೆ ಪ್ರಸಂಗ ಬರ್ತದೆ. ಅಂಥ ಸಂದರ್ಭದಲ್ಲಿ ಆರಂಭದಲ್ಲಿ ನಾನು ನಿಮ್ಗೆ ಹೇಳಿದಂಗೆ ತಟಸ್ಥರ ಬಣ ಏನು ಡಿಸಿಷನ್ ತೊಗೊಳ್ತದೆ ಅದು ಪ್ರಮುಖ ಆಗ್ತದೆ ಅಂತೇಳಿ ಅದರ ನೆಲೆಗಟ್ಟೆಯಲ್ಲಿ ವಿಚಾರ ಮಾಡಿದಾಗ ಸಹಜವಾಗಿ 2 ಶಕ್ತಿಗಳು, ಒಂದು ಕಡೆ ಕತ್ತಿ ಅವ್ರ ಬೆಂಬಲಿಗರು, 2ನೇ ಕಡೆ ನಮ್ಮ ಸತೀಶ್ ಮತ್ತು ಅವ್ರ ಬೆಂಬಲಿಗರ ಮಧ್ಯದಲ್ಲಿ ಒಂದು ಏನೋ ಯಾವುದೋ ಮಟ್ಟಕ್ಕೆ ಕಾಂಪ್ರಮೈಸ್ ಆಗಿ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮತ್ತೊಮ್ಮೆ ಉದಯ ಆದರೂ ಆಗ್ಬೋದು. ಯಾಕೆಂತಂದ್ರೆ ಇಲ್ಲೆಲ್ಲರೂ ಅಡ್ಜಸ್ಟ್ಮೆಂಟ್ ಗಿರಾಕಿಗಳಿದ್ದಾರೆ. ಇದರಲ್ಲಿ ಯಾರಪ್ಪ ನಾವು ಪೂರ್ತಿ ಒಂದು ಆದರ್ಶದ ನಾವು ಬಡವರಿಗಾಗಿ ಬಡದಾಡ್ತಾ ಇದ್ದೀವಿ, ರೈತರಿಗೆ ಮಾಡಿಕೊಡ್ತೀವಿ ಅನ್ನುವಂಥದ್ದು ಏನಿಲ್ಲ. ಇಲ್ಲೆಲ್ಲರೂ ಒಂದು ಲೋನ್ ತೊಗೊಂಡು ಮಾಡಿ ಎಲ್ಲೆಲ್ಲೂ ಏನೋ ಗದ್ದಲ ಹಾಕೋದನ್ನು ಸಹಿತ ನಾವು ನೋಡ್ತಾ ಇದ್ದೀವಿ. ನಮ್ಗೆ ಬೇಕಾದವ್ರು ಫೇವ್ರೇಟ್ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ, ಫೇವರಾಗಿ ಮಾಡೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲ ನಾವು ಗಮನಿಸಿದಾಗ
ಇದು ಇದ್ದಂಥ ಎರಡು ಕಡೆ ಬಾಡಿಗಳ ಬಗ್ಗೆ ಒಂದೇ ಮಾತನ್ನು ಹೇಳಬೇಕಾಗ್ತದೆ. ಇದು ಬಡ ರೈತರ ಪರವಾಗಿಲ್ಲ. ನಿಜವಾಗಿ ಬಡ ರೈತರ ಪರವಾಗಿದ್ದರೆ ಅವ್ರಿಗೆ ಮೊದಲಿಗೆ ಕೊಡಬೇಕಾದ ಮಾರ್ಕೆಟ್ ಮಾಡಿಕೊಡೋ ಶಕ್ತಿ ಅವ್ರಿಗದ, ಗೋಡೌನ್ಗಳು ಮಾಡಿಕೊಡೋ ಶಕ್ತಿ ಅವ್ರಿಗದ, ನಮ್ಮ DCC ಬ್ಯಾಂಕಿಗೆ ಅದ. ಆ ನೆಲೆಯಲ್ಲೇ ಅವರ ಬದುಕನ್ನು ಕೇವಲ ಲೋನ್ಗೆ ನಿಲ್ಲಿಸಲಾರದ, ಲೋನ್ ಮುಟ್ಟಿಸಿ ಗಂಟೆ ಮಾಡುವಂಥ ಒಂದು ವ್ಯವಸ್ಥೆ ಮಾರ್ಕೆಟಿಂಗ್ ಅದ. ಅದಕ್ಕೆ ಪ್ರತಿಯೊಂದು PKPS ಈಗ ನಾವು ಅನೇಕ ಸಲ ಹೇಳಿದ್ದೀವಿ, ಒಂದು ಗೋಡಾವನ ಜೊತೆಗೆ ಅಲ್ಲಿ ಮಾರ್ಕೆಟ್ ಪ್ರತಿ ಹೇಳಿಗೂ, ಅದರಲ್ಲೂ ಮುಖ್ಯವಾಗಿ ಈ ನಮ್ಮ ಗ್ರಾಮ ಪಂಚಾಯತಿನ ಯಾಕೆ ಮಾರ್ಕೆಟ್ ಮಾಡಬಾರ್ದು ಅಂತ ಮೊದಲಿನ ಕೆಲಸ ಬಂದಿದ್ದೀವಿ. ಆ ದಿಶೆಯಲ್ಲಿ ಎರಡೂ ಬರಲು ಪ್ರಯತ್ನ ಮಾಡಿ ತಟಸ್ಥದವರು ಇದಕ್ಕೆ ಹಾದಿ ಮಾಡಿಕೊಟ್ರೆ ನಿಶ್ಚಿತವಾಗಿಯೂ ಈ ದೇಶದ ಅರ್ಥವ್ಯವಸ್ಥೆಗೆ ಹೊಸ ಮಾದರಿಯನ್ನು ನಿರ್ಮಾಣ ಮಾಡ್ತದೆ ಅಂತೇಳಿ ಅತ್ಯಂತ ಭರವಸೆಯಿಂದ ಈ ಮಾತು ಈ ಸಂದರ್ಭದಲ್ಲಿ ಮಾತಾಡ್ತಾ, ಏನೋ ಆಗಲಿ ಇವತ್ತು ಡಿಸಿಷನ್ ಯಾರು ರಾಜ್ಯ ರಾಜಕೀಯದಲ್ಲಿ ಮೆರಿತಾರ, ಯಾರು ರಾಜ್ಯ ರಾಜಕೀಯದಲ್ಲೇ ಢಮಾರ್ ಅಂತ ಅನ್ನೋದು ನೋಡೋ ಸಮಯ ಬಂತು ಅಂತ ಹೇಳ್ತಾ, ನಮ್ಮದು ರಿಲೀಸ್ ಆಗುವಷ್ಟರಲ್ಲೇ ಸಾಯಂಕಾಲದೊಳಗೆ ರಿಸಲ್ಟ್ ಬರ್ತದೆ. ನಿಮಗೇನು ಅನಿಸ್ತದೆ ಆಗ ತಿಳಿಸ್ರಿ ಅನ್ನೋಂಥ ಮಾತು. ಆದರೆ ಮೊದಲನೇ ಹೇಳ್ತಾ ಬಂದಿದ್ವಿ, ತಟಸ್ಥ ಗುಂಪ ಇಲ್ಲಿ ನಿರ್ಣಾಯಕ ಆಗ್ತದೆ ಅಂತೇಳಿ ಮೋಸ್ಟ್ಲಿ ಅದು ಸಮೀಪ ಬಂದಂಗೆ ಅನ್ನಿಸ್ತದೆ. ಯಾಕಂದರೆ ಎರಡೂ ಸಮಬಲದ ಕುಸ್ತುಗಳಿದ್ದಾವೆ ಅನ್ನೋದು ನಾವು ಈಗ ನೋಡ್ತಾ ಇದ್ದೀವಿ. ಬಟ್ ಒನ್ ಸೈಡೆಡ್ ಆದರೂ ಆಗ್ಬೋದು, ಹೇಳಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಕೊನೆಯದಾಗಿ ಹೇಳ್ತಾ, ಯಾಕಂದರೆ ಇಲ್ಲಿ ಜಾತಿ ಸಹಿತ ವರ್ಕ್ ಮಾಡ್ತದೆ, ಬರೀ ದುಡ್ಡು ವರ್ಕ್ ಮಾಡೋದಿಲ್ಲ, ಜಾತಿ ಸಹಿತ ವರ್ಕ್ ಮಾಡ್ತದೆ. ಲಿಂಗಾಯತ ಬಣದ ಲಾಬಿ ಇಲ್ಲಿ ಗೆಲ್ಲುವ ಸಾಧ್ಯತೆಗಳಿದ್ದಾವೆ. ಅದೇ ಕಾಲಕ್ಕೆ ಧನಬಲದ ಲಾಬಿನೂ ಗೆಲ್ಲುವ ಸಾಧ್ಯತೆಗಳಿದ್ದಾವೆ. ಯಾರು ಗೆಲ್ಬೋದು? ಧನಬಲದ ಹಿಂದಿರ್ಬೋದು, ಇಲ್ಲಂತಲ್ಲ. ಆದರೆ ಇವತ್ತು ಈ ದುಡ್ಡಿನಿಂದ ಇವತ್ತು ರಾಜ್ಯವನ್ನು ಆಳಬಹುದು, ದೇಶವನ್ನು ಆಳಬಹುದು ಅನ್ನೋದಕ್ಕೆ ಸಾಕ್ಷ್ಯವು ಸಾಕಷ್ಟಿದ್ದಾಗ ಇಲ್ಲೇ ಧರ್ಮ ಅಥವಾ ಜಾತಿ ಬಲ ಗೆಲ್ಲಬಹುದಾ ಅನ್ನೋದು ಒಂದು ಪ್ರಶ್ನೆಯೂ ಇಲ್ಲದ. ಏನೋ ಅಲ್ಲಿ ನೋಡೋಣ ಏನಾಗ್ತದೆ ಸಾಯಂಕಾಲೊಳಗೆ. ಅದರ ಮುಂದಿನ ಡೆವಲಪ್ಮೆಂಟ್ ಬಗ್ಗೆ ನಾವೆಲ್ಲ ಚರ್ಚೆ ಮಾಡೋಣ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ. ನ್ಯೂಸ್ ಅಥವಾ ದೇಶ ತರಮ ಸತ್ಯಗಳಲ್ಲಿ ವಂದನೆಗಳು.